ಬಜೆಟ್ ಸೈಜು ಬೆಳವಣಿಗೆ ಆಗ್ತಾ ಇದೆ, ಆದ್ರೆ ನಾವು ಬರ್ತಕ್ಕಂಥ ತೆರಿಗೆ ಕಡಿಮೆ ಆಗ್ತಾ ಇದೆ. ಕನಿಷ್ಠ ಪಕ್ಷ ಈಗ 18-19ರಲ್ಲಿ 24,42,213 ಕೋಟಿ ಬಜೆಟ್ ಸೈಜ್. 23-24ರಲ್ಲಿ ಈ ವರ್ಷ 45,03,097 ಕೋಟಿ, ಆಲ್ಮೋಸ್ಟ್ ಡಬಲ್. ಆದರೆ ನಮಗೆ ಬರ್ತಾ ಇರೋದು 51,000 ಕೋಟಿ 18-19ರಲ್ಲಿ ಬಂದ್ರೆ ಈ ವರ್ಷ 50,257 ಕೋಟಿ ಕಡಿಮೆ ಆಗಿದೆ. ಬಜೆಟ್ ಸೈಜ್ ಮಾತ್ರ ಜಾಸ್ತಿ ಆಗಿದೆ, ಆದ್ರೆ ನಮಗೆ ಬರ್ತಕ್ಕಂಥ ಡೆವಲ್ಯೂಷನ್ ಕಡಿಮೆ ಆಗಿದೆ. ಇದು ನ್ಯಾಯನ? ಇದನ್ನ ಪ್ರತಿಭಟಿಸಿದ್ರೆ ನರೇಂದ್ರ ಮೋದಿ ಅವರು ಹೇಳ್ತಾರೆ ದೇಶ ವಿಭಜನೆ ಮಾಡತಕ್ಕಂಥ ಪ್ರಯತ್ನ ಇದು, ದೇಶ ವಿಭಜನೆ ಮಾಡತಕ್ಕಂಥ ಪ್ರಯತ್ನ ಇದು. ಹಾಗಲ್ಲ ಸರ್, ಈಗ ಅವ್ರು ಕೇಳ್ತಾ ಇರೋದು ಒಂದ್ ನಿಮಿಷ ಕೇಳಿ ಆರೋಪ ಮಾಡುವಾಗ ನಾವು ಎದ್ದು ಉತ್ತರ ಮಾಡಿ ಕೊಡ್ಬೇಕಾಗ್ತದೆ. ದಯವಿಟ್ಟು ತಾವು ಪೀಠ ಕ್ಷಮೆ ಕೊಡ್ಬೇಕು. ಈ ಆರ್ಭಟಕ್ಕೆಲ್ಲ ಹೆದರುವಂತ ಪ್ರಶ್ನೆ ಇಲ್ಲ. ಈ ಆರ್ಭಟ ಮಾಡಿದ ಕೂಡ ಹೆದರೋದಿಲ್ಲ ನಾವು. ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಮಾತಾಡುವಾಗ ಟೀಕೆ ಟಿಪ್ಪಣಿ ಮಾಡುವಾಗ ಇವರ ಸಂಸದರು ದೇಶ ವಿಭಜನೆ ಮಾಡಬೇಕಾಗ್ತದೆ ಅಂತ ಹೇಳಿದ್ದಾರೆ. ಅದರಷ್ಟಕ್ಕೆ ಒಬ್ಬರೇ ಒಬ್ಬ ಸಂಸದರಿಂದ ಬಚಾವಾಯಿತು. ಎಲ್ಲಿ ಕರ್ನಾಟಕದ ಜನ ನಮಗೆ ಗೌರವ ಕೊಟ್ಟ 25 ಜನ ಬಿಜೆಪಿಯಿಂದ ಆಸೆ ಕಳಿಸಿದ್ರು. ಒಬ್ಬ ಸಂಸದ ಇದ್ದೇ ದೇಶ ವಿಭಜನೆ ಮಾಡ್ತಾರೆ ಅಂತಾರೆ. ಒಬ್ಬ ಸಂಸದ ಇದ್ದು ದೇಶ ವಿಭಜನೆ ಮಾಡ್ತಾರೆ ಅಂತ ಹೇಳ್ತಾರೆ. ಪ್ರಧಾನಮಂತ್ರಿ ಅವರು ಹೇಳಿಲ್ಲ, ರಾಜ್ಯ ಮುಖ್ಯಮಂತ್ರಿಗಳು ಸ್ವಲ್ಪ ಗಂಭೀರವಾಗಿ ಪ್ರಧಾನಮಂತ್ರಿ ಬಗ್ಗೆ ಮಾತಾಡಿಲ್ಲ. ಸಂಸದರು ಕಡತಕ್ಕೆ ಹೋಗುದಿಲ್ಲ ಅಂತ ಹೇಳಿದ್ರು. ವಿರೋಪಕ್ಷ ನಾಯಕ ಮಾತಾಡುವಾಗ ಕಡತಕ್ಕೆ ಹೋಗುದಿಲ್ಲ ಅಂತ ಹೇಳಿದ್ರು. ಪೀಠ ಕೊಟ್ಟಂತ ನ್ಯಾಯ ಆಗುದಿಲ್ಲ. ದಯವಿಟ್ಟು ನಾನು ವಿನಂತಿ ಮಾಡ್ತೇನೆ. ರಾಜ್ಯದ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳ ಬಗ್ಗೆ ಮಾತಾಡುವಾಗ ನಾವು ಮುಖ್ಯಮಂತ್ರಿಗಳು ಏನ್ ಟ್ಯಾಕ್ಸ್ ಕೇಳಿದಾಗ ಪ್ರಧಾನಮಂತ್ರಿ ಹೇಳ್ತಾರೆ ಹಾಗೆ ಹೇಳಿಲ್ಲ. ಇವರ ಏಕೈಕ MP ಹೇಳಿರುವುದು ಟ್ಯಾಕ್ಸ್ ಬಗ್ಗೆ ಮಾತಾಡ್ತಾರೆ, ದೇಶ ವಿಭಜನೆ ಮಾಡ್ತೇವೆ ಅಂತ ಹೇಳಿ. ಇವರು MP ಅತ್ಯಂತ ನೋವಿನ ಸಂಗತಿ ಅಂದ್ರೆ ಸಭಾಪತಿ ಅವರೇ, ಅತ್ಯಂತ ನೋವಿನ ಸಂಗತಿ ಅಂದ್ರೆ ಇಷ್ಟು ವಯೋವೃದ್ಧರಾಗಿರುವಂತ ಹಿರಿಯ ರಾಜಕಾರಣಿ ಸಿದ್ದರಾಮಯ್ಯ ಅವರು ಅವ್ರನ್ನ ಕರೆದು ಹೇಳಿಲ್ಲ. ಸಭಾಪತಿ ಅವರೇ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದವರು ಹೇಳಿಲ್ಲ. ಈ ತರ ಇಡೀ ಸರ್ಕಾರ ಅವ್ರ ಪರವಾಗಿ ಈ ತರ ಒಂದ್ ನಿಮಿಷ ಕೇಳಿ, ನಾವು ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ದೇಶ ವಿಭಜನೆ ದಯವಿಟ್ಟು ಇಲ್ಲ ಈ ರೀತಿ ದೇಶ ವಿಭಜನೆ ಮಾಡ್ತಾರೆ ಪ್ರಧಾನಮಂತ್ರಿ ಅವರಲ್ಲ, ಇವ್ರ MP ಮಾತಾಡಿ. ಇವರು MP ದೇಶ ವಿಭಜನೆ ಮಾಡ್ತಾರೆ ಅಂತ ಹೇಳಿಲ್ಲ. ಅದನ್ನ ಕೇಳಿ ಸುಮ್ಮನೆ ಕೂತ್ಕೊಳ್ಬೇಕ. ದೇಶ ವಿಭಜನೆ ಮಾಡ್ತೇನೆ ಅಂತ ಹೇಳಿದ್ರು ಪ್ರಧಾನಮಂತ್ರಿ ಅವರಲ್ಲ, ದೇಶ ವಿಭಜನೆ ಮಾಡ್ತೇನೆ ಅಂತ ಹೇಳಿದ್ರು ಇವ್ರಿಗೆ MP. ಅತ್ಯಂತ ಮುತ್ಸದ್ದಿತಾನೆ ಇರುವಂತ 15 ಬಜೆಟ್ ಮಂಡನೆ ಮಾಡಿರುವಂತ ಸಿದ್ದರಾಮಯ್ಯನವರು ಅವ್ರನ್ನ ಕರೆದು ಬುದ್ಧಿ ಹೇಳಿಲ್ಲ. ಯಾವ ನ್ಯಾಯ ನಿಮ್ಮದು? ಯಾವ ನ್ಯಾಯ? ಪಕ್ಷದ ಬಗ್ಗೆ ನಮ್ಗೆ ವಿರೋಧ ಅಲ್ಲ. ಒಬ್ಬ ವ್ಯಕ್ತಿ, ಒಬ್ಬ ಸಂಸದ ದೇಶ ವಿಭಜನೆ ಮಾಡ್ತೇನೆ ಅಂತ ಹೇಳಿ ಸವಾಲಾಗ್ದಾಗ ಮುಖ್ಯಮಂತ್ರಿಗಳು ಕರೆದು ಬುದ್ಧಿ ಹೇಳಬೇಕಾಗಿತ್ತಲ್ಲ, KPCC ಅಧ್ಯಕ್ಷರಿಗೆ ಬುದ್ಧಿ ಹೇಳಬೇಕಾಗಿತ್ತಲ್ಲ. ಅದ್ರ ಬಿಟ್ಟು ಅವ್ರಿಗೆ ಬೆಂಬಲ ಕೊಡ್ತೀರಾ? ನಾನು ಹೇಳಿದೆ ಭಯಪುರ ಒಂದು ರವಿ ಹೇಳಿ ಒಂದು ಬಿಡಿ ಕೊಡ್ರಿ. ನಿಮ್ಗೆ ಯಾರು ನಿಮಗೆ ಅದಕ್ಕೆ ಬೇಕ್ರಿ ಮುಖ್ಯಮಂತ್ರಿ? ಯಪ್ಪ ಸುಮ್ ಕೊಡ್ರಿ. ಮುಖ್ಯಮಂತ್ರಿ
ಮಂತ್ರಿಗಳು ಮಾತಾಡಕ್ ಕೊಡ್ಲಿಲ್ಲ. ನೀವು ಕೊಡಿ, ನೀವು ಕೊಡ್ರಿ. ಸರ್, ಮತ್ತೆ ಪ್ರಶ್ನೆ ಮಾಡುವ ಹಕ್ಕು ವಿರೋಧ ಪಕ್ಷಗಳಿಗೆ ಉಂಟು. ಗೌರವನೇ ಇಲ್ಲ. ವಿರೋಧ ಪಕ್ಷಗಳಿಗೆ ಉಂಟು, ನಿಮ್ಮ ಅನುಮತಿ ಬೇಕು ಅಷ್ಟೇ. ಬಿಟ್ರೆ ವಿರೋಧ ಪಕ್ಷ ಮತ್ತೆ ಪ್ರವೇಶ ಮಾಡ್ಲಿಕ್ಕೋಸ್ಕರ ಏನ್ರಿ ಪ್ರಕಾಶ್ ಯಾಕ್ರಿ ಹೊರಗಾಗ್ತು ನೋಡಿ ನಿಮ್ಗೆ. ಮುಖ್ಯಮಂತ್ರಿ ಮಾತಾಡೋ ಒಂದ್ ನಿಮಿಷ. ರವಿ ಹೇಳಿ ನಮ್ಮ ವಿಪಕ್ಷ ನಾಯಕರು ಮತ್ತು ನಮ್ಮ ಕೇಶವ ಪ್ರಸಾದ್ ಅವರು ಏನ್ ಹೇಳಿದ್ರು, ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾ ಇದ್ದಾರೆ. ಕೊಟ್ಟಿನಿ ಅವರು ಫೈನಾನ್ಸ್ ಮಿನಿಸ್ಟರ್ ಹೌದು, ಮುಖ್ಯಮಂತ್ರಿಗಳಿದ್ರು, ಉತ್ತರ ಕೊಡ್ಲಿ. ಈ ಟ್ಯಾಕ್ಸ್ ಡೆವಲ್ಯೂಷನ್ ಏನಿದೆ ನಿರ್ಧಾರ ಎಲ್ಲ ಆಯ್ತು? ಅದನ್ನೆಲ್ಲ ಆಮೇಲೆ ಒಂದು discussion, ನಿಮಿಷ. clarification ಕೇಳ್ರಪ್ಪ. ನಾನು ಅವ್ರು ಮಾತಾಡೋದ್ ಬಿಡಿ. ಸಮಯ ನೀವು ಪೂರ್ತಿ ಎಲ್ಲ ಕೇಳ್ಸ್ಕೊಬೇಕು. ನಾನು ಹೇಳ್ತೇನೆ. ಇಲ್ಲ, ಇಲ್ಲ. ನಾನು ಹೆಚ್ಚು ಸಮಯ Clarification ತಗೊಳ್ಳಲ್ಲ. ಒಂದು ನಿಮಿಷ. ಕೇಶವ ಪ್ರಸಾದ್ ಅವ್ರು ಕೇಳಿ. ಆದ್ರೆ ಮಧ್ಯ ಮಧ್ಯದಲ್ಲಿ ಒಂದು ನಿಮಿಷ. ಪ್ರಕಾಶ್ ಒಳ್ಳೆಯದಲ್ಲ. ಪ್ರಸಾದ್ ಇರ್ಲಿ. ಇದು ಕೆಟ್ಟ ಬರುತ್ತೆ. ಮುಖ್ಯಮಂತ್ರಿ ಹೇಳೋದು ನಾವು ಒಪ್ಪೋದಿಲ್ಲ. ಬರೀ ನೀವ್ ಹೇಳಿದ್ರೆ ಕೇಳಬೇಕಾಗಿಲ್ಲ. ಮಾಡೋದು ಇವರ ಬರೀ ನೀವ್ ಹೇಳಿದ್ರೆ ಒಂದು ಮಾತು ಹೇಳಿ ಬರೀ ಇವ್ರೇ ಸಭಾಪತಿಗಳೇ, ಈ ಟ್ಯಾಕ್ಸ್ ಡೆವಲ್ಯೂಷನ್ ಅಲ್ಲ, ನನಗೆ ಆಮೇಲೆ ಟೈಮ್ ಕೊಡಿ. ನಾನು ಈಗ ಸಮಯ ಕೇಳ್ತಾ ಇಲ್ಲ, ನಾನು ಈಗ ಹೆಚ್ಚು ಸಮಯನೂ ತಗೊಳ್ಳಲ್ಲ. ಮಾನ್ಯ ಮುಖ್ಯಮಂತ್ರಿಗಳು, ರವಿ ಒಂದ್ ನಿಮಿಷ ಈ ಕೇಳಿ. ಟ್ಯಾಕ್ಸ್ ಡೆವಲ್ಯೂಷನ್ ಒಂದ್ ನಿಮಿಷ ಕೇಳಿ. ಯಾವಾಗಾಯ್ತು ಅಂದ್ರೆ ಮನಮೋಹನ್ ಸಿಂಗ್ ಅವ್ರ ಇದ್ದಾಗೆ ಆಯ್ತು. ಕ್ಲಾರಿಫೈ ಇವ್ರು ಮಾಡ್ತಾರೆ. ವಿಷಯ ಎಲ್ಲಿಗೆ ಬಂತು ಅಂದ್ರೆ ದೇಶ ವಿಭಜನೆ ಬಂತು, ಅದಕ್ಕೆ ನಾವೆಲ್ಲ ಎದ್ವಿ. ಒಂದ್ ನಿಮಿಷ ಕೇಳಿ. ದೇಶ ವಿಭಜನೆ ವಿಷಯ ಬಂದಿದ್ದು ಒಂದ್ ನಿಮಿಷ ಕೇಳಿ. ಒಂದ್ ನಿಮಿಷ ಕೇಳಿ. ಅದಕ್ಕೆ ನಾನು ಎಲ್ಲ ನೀವೇ ruling ಕೊಡ್ತೀರಿ. ನಮಗೆ ಸಮಯ ಕೊಡಿ, ನಾವು ಆಮೇಲೆ ಮಾತಾಡ್ತೇವೆ. ಆದ್ರೆ ಕೂಡ ಮುಖ್ಯಮಂತ್ರಿಗಳು ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರ ಆ ಪಾರ್ಲಿಮೆಂಟ್ ಬುದ್ಧಿ ಹೇಳಬೇಕಾಗಿತ್ತು, ಅವ್ರ ಬಗ್ಗೆ ಕ್ಷಮೆ ಕೇಳಬೇಕಾಗಿತ್ತು. ದೇಶ ವಿಭಜನೆಯ ಮಾತನ್ನ ಆಡಿದ್ದು ಅವ್ರು ಸತ್ಯ, ಒಂದ್ ಮತ್ತು ನಿಮಿಷ. ದೇಶ ವಿಭಜನೆ ಮಾಡಿರೋದು ಕೂಡ ಸತ್ಯ. ಕೇಳಿ ಕೂಡಿ. ದೇಶ ವಿಭಜನೆ ಮಾಡಿರೋದು ಕೂಡ ಸತ್ಯ, ಆ ಮಾತನ್ನ ಹೇಳಿರೋದು ಕೂಡ ಸತ್ಯ. ಇರಿ ಒಂದ್ ನಿಮಿಷ. ಈ ಮಾತೇನಿದೆ ಸರ್ ಏನ್ ಕೇಳಿದ್ರು ಇವರು ಏನು ಭಯಪುರ ಒಂದ್ ನಿಮಿಷ ಭಯಪುರ ಶರಣಗೌಡ ಯಾವಾಗಾರ ಒಂದ್ ನಿಮಿಷ ಸದ್ಯಕ್ಕೆ ಈ ಮತ್ತೆ ನೋಡಿ. ಒಂದ್ ನಿಮಿಷ ರವಿ, ಒಂದ್ ನಿಮಿಷ ರವಿ, ಒಂದ್ ನಿಮಿಷ ಮಾಡಿ. ನಾ ಹೇಳ್ತೀನಿ, ಒಂದ್ ನಿಮಿಷ ಕೇಳಿ. ಕೇಶವ ಪ್ರಸಾದ್ ಅವರು ನಾನು ಕೇಳ್ದೆ ಎದ್ರು, ಅದಕ್ಕೆ ನಾ ಹೇಳಿದೆ ಎದ್ ಕೈ ಮಾಡಿದ್ರೆ ಕೊಟ್ಟು ಮಾತಾಡಿ. ಈ ಮಾತಾ ಬರ್ಕೋ ಅಂತ ಹೇಳಿ ನಿಮ್ಗೆ ಹೇಳಿದ್ರೆ ಪಾರ್ಲಿಮೆಂಟ್ ನಲ್ಲಿ ಇವರು ಭಾಷಣ ಮಾಡಿದರೆ ನಾನು ಅವತ್ತೇ ಪ್ರತಿಭಟನೆ ಮಾಡಿದ್ದ. ನಾವು ನರೇಂದ್ರ ಮೋದಿ ಅವರು ಪಾರ್ಲಿಮೆಂಟ್ ನಲ್ಲಿ ರಾಷ್ಟ್ರಪತಿಗಳ ಭಾಷಣಕ್ಕೆ ಉತ್ತರವಾಗಿ ಅವರು ಭಾಷಣ ಮಾಡಿದ್ದಾರೆ. ಅವ್ರ ಪದಗಳನ್ನೇ ಉಪಯೋಗಿಸ್ತೀನಿ ನಾನು. ಕ್ಲೈಮಿಂಗ್ ಪ್ರಧಾನಮಂತ್ರಿಗಳು ಇಟ್ ಥ್ರೆಟನ್ಸ್ ನ್ಯಾಷನಲ್ ಯೂನಿಟಿ ಈ ಪದ ಉಪಯೋಗಿಸಿದ್ದಾರೆ. ಥ್ರೆಟನ್ಸ್ ಇಲ್ಲ ಕೊಡಿ ನ್ಯಾಷನಲ್ ಯೂನಿಟಿ ಕೊಡಿ. ಕನ್ನಡದಲ್ಲಿ ದೇಶದ ಐಕ್ಯತೆಯನ್ನ ಒಡಿತಕ್ಕಂಥ ಭಾಷೆ ಇದು. ಹೇಳಿಲ್ವಾ? ಏನು ನೀವು ಕನ್ನಡದಲ್ಲಿ ಹೇಳಿಯಪ್ಪ? ಹೇಳಿಲ್ವಾ? ಕನ್ನಡದ ಕೇಳಿ ಸರ್. ಥ್ರೆಟನ್ಸ್ ಕರ್ತಕೋಬಾರ್ದು ಯೂನಿಟಿ ಆ ಶಬ್ದವನ್ನು ನೋಡಿ. ನಾ ಹೇಳ್ತೀನಿ ನಿಮಗೆ, ಲಾಸ್ಟ್ ಹೇಳ್ತೀನಿ ನಿಮಗೆ. ಪೂಜಾರಿ ಅವ್ರೆ ಲಾಸ್ಟ್ ಹೇಳ್ತೀನಿ ನಿಮ್ಗೆ. ನಾ ಹೇಳ್ತೀನಿ, ನೀವು ಮೊದಲು ಇಟ್ಕೊಳ್ರಿ. ನೀವು ಮಾತಾಡಿ ಎಷ್ಟು ಮಾತು ಕೇಳ್ತೀನಿ. ನೀವು ಬರೆದಿಟ್ಕೊಳ್ಳಿ ಅಂತೀರಲ್ಲ. ಅಲ್ಲ, ಪತ್ರಕರ್ತರು ಬರೆದಿಟ್ಕೊಳ್ತಾರೆ, ನಾವು ಬರೆದಿಟ್ಕೊಳ್ಬೇಕಾ? ಅಲ್ಲಿ ನಿಮ್ ನೋಟ್ ಈ ರೀತಿ ಮಾಡ್ಕೊಳ್ಳಿ. ಮಾತಾಡಿದ್ರೆ ಪ್ರಧಾನಮಂತ್ರಿಗಳ ಮೇಲೆ ದೇಶ ವಿಭಜನೆ ಆರೋಪ ಹಾಕಿದ್ದಾರೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳುವಾಗ ಅವರ ಅನುಭವದ ಬಗ್ಗೆ, ಅವರ ವಯಸ್ಸಿನ ಬಗ್ಗೆ, ಅವರ ಹುದ್ದೆ ಬಗ್ಗೆ ನಮಗೆ ಗೌರವ ಇದೆ. ಆದ್ರೆ ಪ್ರಧಾನಮಂತ್ರಿಗಳ ಬಗ್ಗೆ ಲಘುವಾಗಿ ಮಾತಾಡುವಾಗ ಯಾಕೆ ಬಂತು ಆ ಚರ್ಚೆ ಅಂದ್ರೆ ದೇಶ ವಿಭಜನೆ ಬಗ್ಗೆ ಮಾತಾಡಿದ್ರು, ದೇಶದ ಬಗ್ಗೆ ಮಾತಾಡಿದ್ರು. ಆ ಕಾರಣಕ್ಕೆ ರಾಷ್ಟ್ರೀಯ ಅಧಿಕಾರ ಚಲಾಯಿಸಿ. ಸಭಾಪತಿ ಅವರೇ, ನಿಮ್ಮ ಪೀಠದ ಅಧಿಕಾರ ಚಲಾಯಿಸಿ ನಮ್ಮ ಮಾತುಗಳು ಯಾವುದು ಹೋಗಬಾರದು ಅಂತ ಹೇಳುವಂತ ಅಧಿಕಾರ ನಿಮಗಿದೆ. ಅದು ನ್ಯಾಯ ಅಲ್ಲ, ಇದು ನ್ಯಾಯ ಅಲ್ಲ. ನಾನು ನಿಮ್ಗೆ ವಿನಂತಿ ಮಾಡ್ತೇನೆ, ಪ್ರತಿಪಕ್ಷದ ಮಾತು ಯಾವುದು ಕೂಡ ಕಡತಕ್ಕೆ ಪ್ರತಿಪಕ್ಷದ ಮಾತು ಯಾವುದು ಕೂಡ ಕಡತಕ್ಕೆ ಹೋಗಬಾರ್ದು ಅಂತ ನೀವು ಹೇಳಿದ್ರೆ ಇದು ನಿಮ್ಗೆ ಅಧಿಕಾರ ಇದೆ, ಆದ್ರೆ ನ್ಯಾಯ ಅಲ್ಲ.
ಒಂದು ನಿಮಿಷ ನೀವು ಇದು ಕೇಳಿ. ದಯವಿಟ್ಟು ತಾವು ಪರಾಮರ್ಶೆ ಒಂದ್ ಮಾಡಬೇಕು. ನಿಮಿಷ ಕೇಳಿ. ಅನುಮತಿ ತಗೊಂಡು ನೀವು ಮಾತಾಡಿ ಎಲ್ಲ ಕಟ್ತು ಹೋಗ್ತಾವ್ ಹೇಳಿ. ಅನುಮತಿ ತಗೊಳ್ಳಿ ಬೇಕಾದ್ರೆ ಎದ್ದು ಅಲ್ಲ, ಮಾತಾಡಿ. ಅನುಮತಿ ತಗೊಳ್ಳುವಾಗ ನೀವು ಕೊಡ್ತೀರಿ ಅಂತ ಭಾವಿಸ್ತೇವೆ ನಾವು. ಯಾಕಂದ್ರೆ ಅದು ನಾನು ಹಂಗ ಮುಖ್ಯಮಂತ್ರಿ ಭಾವಿಸ್ತೀನಿ. ಪ್ರಯೋಗ ಮಾಡ್ತಾರೆ. ಕೆಲವು ಸಾರಿ ಅನುಮತಿ ಇದೆ ಅಂತ ನಾವು ಭಾವಿಸ್ತೇವೆ. ತಡಿ, ಈಗ ಒಂದ್ ಮುಖ್ಯಮಂತ್ರಿ ಮಾತಾಡ್ತಾರ ಇಲ್ದ ನಾವು ಆಗ್ಬೇಕಿಲ್ಲ. ಅವರಿಗೆ ಗೌರವ ಕೊಟ್ಟಿದ್ದೇವೆ, ಅವರ ಹಿರಿತನಕ್ಕೆ. ಅವ್ರು ಮುಖ್ಯಮಂತ್ರಿ ಅವರ ಮಾತಾಡಿ ನೀವು ಅದು ಬೇಡ ಗೌರವ ಅಂತ ಕೊಟ್ಟಿದ್ದೇವೆ. ಕೊಡೋದಿಲ್ಲ, ಅವ್ರು ನಾನು ಅನುಮತಿ ಮಾತಾಡುವಾಗ ಕೊಡಂಗಿಲ್ಲ. ಅವ್ರಿಗಿಂತ ದೊಡ್ಡ ಹುದ್ದೆಯಲ್ಲಿದ್ದವ್ರನ್ನೆಲ್ಲ ಅಗೌರವ ಈಗ ಮಾಡಬಾರ್ದು. ಆಯ್ತಪ್ಪ, ಮಾನ್ಯ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟ್ ಅಲ್ಲಿ ಏನ್ ಭಾಷಣ ಮಾಡಿದ್ರು ಹೇಳ್ರಿ ನೀವು. ಏನ್ ಭಾಷಣ ಮಾಡಿದ್ದಾರೆ? ನೀವು ಹೇಳಿದ್ರಲ್ಲ. ಆಯ್ತು, ನಂದು ಆ ಶಬ್ದಕ್ಕೆ ಅರ್ಥ ಯಾಕಿರ್ಬೇಕು? ಅವ್ರು ಏನ್ ಹೇಳಿದ್ರು ಭಾಷಣ ಏನ್ ಮಾಡಿದ್ದಾರೆ ಹೇಳಿ. ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ತೆರಿಗೆ ವಿಚಾರಗಳು ಚರ್ಚೆ ಮಾಡುವಾಗ ದೇಶ ವಿಭಜನೆಯ ಕೆಲವು ಮಾತುಗಳನ್ನು ಆಡ್ತಾ ಇರುವುದು ಅಂತ ಹೇಳಿದ್ದಾರೆ. ಇವ್ರು ನಾನೇನ್ ಹೇಳಿದೆ? ಮಾತಾಡಿಲ್ವಾ? ನಾನೇನ್ ಹೇಳಿದೆ? ವಿಭಜನೆ ನೀವು ಅಂದ್ರೆ ನಿಮ್ಮ ಬಗ್ಗೆ ದೇಶ ಹೊಡಿಬಾರ್ದು ಅಂತ ನಿಮ್ಮ ಬಗ್ಗೆ ಹೇಳಿದ್ದು, ನಿಮ್ಮ ಬಗ್ಗೆ ಹೇಳಿದ್ದು. ಯಾಕಂದ್ರೆ ಇವರು MP ಅವರು ದೇಶ ವಿಭಜನೆಗೆ ನಾವೇನಾದ್ರೂ ಪ್ರಯತ್ನ ಮಾಡಬೇಕು ಅಂತ ಹೇಳಿದಕ್ಕೋಸ್ಕರ ಹೇಳಿ. ಅವರು ಪ್ರಧಾನಮಂತ್ರಿಗಳು ಹೇಳಿದ್ರೆ ಇವ್ರು ಹೇಳಿದ್ದಕ್ಕೋಸ್ಕರ ಅವ್ರು ಕೊಟ್ಟಂತ ಉತ್ತರ ಅವ್ರ ಮೇಲೆ ಆರೋಪ ಅಲ್ಲ ಇದು. ಇರ್ತದೆ. ನಾವು ಹೇಳಿದ್ರೆ ಆಗಲ್ಲ. ನೀವು ಹೇಳಿದ್ದಕ್ಕೋಸ್ಕರ ಕೊಟ್ಟ ಉತ್ತರ ಅದು. ಥ್ರೆಟನ್ಸ್ ಯೂನಿಟಿ ಆಫ್ ದಿ ಕಂಟ್ರಿ. Yes, ಸರಿ. ಅವ್ರು ಆ ಪದದಲ್ಲೇ ಹೇಳ. ಅದೇ ಪ್ರಧಾನಮಂತ್ರಿಗಳು 14th ಫೈನಾನ್ಸ್ ಕಮಿಷನ್ ಮುಂದೆ ಅಪೀರ್ ಆಗಿ ಏನ್ ಹೇಳಿದ್ದಾರೆ ಅವರು. ಆಗ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಾಗ ಏನ್ ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ ನಿಮಗೆ? ನೀವು ಹೇಳ್ತೀರಾ ಓಲಿ? ನಾನು ನೀವು ಹೇಳಿ. ನೀವು ಕೆಳಮನೆಯಲ್ಲೂ ಹೇಳಿದ್ದೀರಿ ಸತ್ಯ ಅಲ್ಲ ಅಂತಾಗಿದೆ, ಅದ್ರ ಮೇಲ್ಮನೆಯಲ್ಲೂ ಹೇಳಿ, ನಮ್ದೇನು ಆಕ್ಷೇಪ ಇಲ್ಲ. ಎಲ್ಲ ಈಗ ಹೇಳಪ್ಪ. ಈಗ ಅಲ್ಲ, ಎಲ್ಲದಕ್ಕೂ ಈ ರೀತಿ ಅವರು 14th ಫೈನಾನ್ಸ್ ಕಮಿಷನ್ ಗುಜರಾತ್ ಏನ್ ಹೇಳಿದ್ದಾರೆ ಹೇಳಿ. ಅಲ್ರಿ, ಎಲ್ಲದಕ್ಕೂ ಈ ರೀತಿ ಮಾತಾಡೋದು ಸರಿ ಇದೆಯಾ ಪೂಜಾರಿ ಸಾಹೇಬ್ರೆ? ನಾನು ಕೆಲ ಮನೆ ಮಾತಾಡಿಲ್ಲ. ಸತ್ಯ ಅಲ್ಲ, ಇದು ನಾನು ಸತ್ಯ ಇದೆ ಎಲ್ಲದಕ್ಕೂ ಅಂತ ಮಾತಾಡಿ. ಮುಖ್ಯಮಂತ್ರಿ ಸರ್ಟಿಫಿಕೇಟ್ ಕೊಡ್ತೀರೇನ್ರಿ? ಮುಖ್ಯಮಂತ್ರಿಗಳಿದ್ದಾರೆ. ಅಲ್ರಿ, ನೀವೇ ಸರ್ಟಿಫಿಕೇಟ್ ಕೊಡ್ತೀರಾ? ನೀವು ಮಾತಾಡಿ. ಏನ್ ಎಲ್ಲದಕ್ಕೂ ಮುಖ್ಯಮಂತ್ರಿಗಳಿದ್ದಾರೆ, ಸುಮ್ನೆ ಕೇಳಿ. What does it mean? And you should have some sanctity, no? What everything you want to hear, whatever you want to tell. ಮುಖ್ಯಮಂತ್ರಿಗಳ ಮಾತಿನ ಮೇಲೆ ಅವರ ಸಾಮರ್ಥ್ಯದ ಬಗ್ಗೆ ನಮಗೆ ನಂಬಿಕೆ ಇದೆ. ಅಲ್ಲ, ಮುಖ್ಯಮಂತ್ರಿಗಳ ಸಾಮರ್ಥ್ಯದ ಬಗ್ಗೆ ನಮಗೆ ನಂಬಿಕೆ ಇದೆ. ಅವ್ರ ಸಾಮರ್ಥ್ಯ ಈಗ ಬೇರೆ ಕೂಡಿ ನೋಡಿ. ಮುಖ್ಯಮಂತ್ರಿ ಆದಿಯಾಗಿ ನಾನು ಹೇಳ್ತೀನಿ, ನಮ್ಮ ರಾಜ್ಯದ ಬಜೆಟ್, ನಮ್ಮ ರಾಜ್ಯದ ರಾಜ್ಯಪಾಲರ ಭಾಷಣದ ಬಗ್ಗೆ ಅಷ್ಟೇ ಮಾತಾಡಿ ಎಲ್ಲರೂ ಸದನದಲ್ಲಿ. ಯಾರು ಕೇಂದ್ರ ಸರ್ಕಾರ ಮತ್ತೊಂದು ಮುಗಿದೊಂದು ಮಾತಾಡಬೇಡಿ ದಯಮಾಡಿ. ಸರಿ ಹೇಳಿ. ನಾನು ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡ್ತಾನೆ ಇಲ್ಲ. ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡ್ತಾ ಇಲ್ಲ. ನಮ್ಮ ರಾಜ್ಯಕ್ಕಾಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಮಾತ್ರ ಮಾತಾಡ್ತಾರೆ. ನಮಗೆ ಇರ್ತಕ್ಕಂಥ ರೈಟ್ಸ್ ಎಷ್ಟಿದೆ ಅಷ್ಟು ಮಾತಾಡ್ತಾರೆ.